ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದರಲ್ಲಿ ಭಾಳಷ್ಟು ತಿದ್ದುಪಡಿಗೆ ಅವಕಾಶ ಇದೆ, ಭಾಳಷ್ಟು ರಿಫಾರ್ಮ್ಸ್ ತರಬೇಕಾಗುತ್ತೆ. ಯಾಕಂದರೆ ಇವತ್ತು ಪ್ರೊಸೀಜರಲ್ ಆಸ್ಪೆಕ್ಟ್ನಲ್ಲೇ ನಾವು ಫೇಲ್ ಆಗ್ತಾ ಇದ್ದೇವೆ, ಪ್ರಾಸಿಕ್ಯೂಷನ್ ಫೇಲ್ ಆಗ್ತಾ ಇರೋದು ಕಾರಣ ಪ್ರೊಸೀಜರಲ್ ಆಸ್ಪೆಕ್ಟ್ ಇದೆ. ಮತ್ತು ಬೇಗ ಇತ್ಯರ್ಥ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಭಾಳ ಮುಖ್ಯವಾಗಿ 1948ನೇ ಇಸ್ವಿಯಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳು ಏನು ತೀರ್ಪುಗಳನ್ನು ಕೊಟ್ಟು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಸ್ನಲ್ಲಿ ಬದಲಾವಣೆಗಳನ್ನು ತರಬೇಕು, ಸುಧಾರಣೆಯನ್ನು ತರಬೇಕು ಅಂತೇಳಿ ಕೊಟ್ಟಿದ್ದಾರೆ ತೀರ್ಪುಗಳು. ಅದನ್ನು ಯಾವುದನ್ನು ಕೂಡ ಇವರು ಉಪಯೋಗಿಸಲಿಲ್ಲ, ಯಾವುದನ್ನು ಕೂಡ ಉಪಯೋಗಿಸಲಿಲ್ಲ. ಇವತ್ತು ಒಂದು ವಾರಂಟ್ ಕೇಸ್ನಲ್ಲೂ ಕೂಡ ಒಬ್ಬ ಅಪರಾಧಿನ ವಾರಂಟ್ ಮೂಲಕ ಕೋರ್ಟಿಗೆ ತರಬಾರ್ದು, ಮೊದಲು ಅವನಿಗೆ ಸಮನ್ಸ್ ಕೊಡಬೇಕು, ಅವನು ಯಾವತ್ತೂ ಭಾಗವಹಿಸೋದಿಲ್ಲ, ಅವಾಗ ವಾರಂಟ್ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಆದರೆ ಇವರು ಸೀದಾ ವಾರಂಟ್ ಕೊಡ್ಬೋದು ಅಂತೇಳಿ ಕಾನೂನು ಮಾಡಿದ್ದಾರೆ ಈಗ. ಸೊ ಅದರಿಂದ ಇವರೇನು ಓದಿಲ್ವೋ ತೀರ್ಪನ್ನು, ಅಲ್ಲ ಬೇಕು ಅಂತ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅವಶ್ಯಕತೆ ಏನಿರೋದು ಒಂದು ಸಣ್ಣ ವಿಚಾರ ಹೇಳ್ತೀನಿ ನಿಮಗೆ. ಇವತ್ತು 420 IPC ಚೀಟಿಂಗ್, ಅದರ ಡೆಫಿನಿಷನ್ 415 ಬರ್ತದೆ. ಆದರೆ ಈಗ ಸಾಧಾರಣವಾಗಿ ದಿನನಿತ್ಯ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರಲ್ಲ ಅದು ಈ 420 ಒಳಗಡೆ ಬರ್ತಾ ಇಲ್ಲ. ಯಾಕಂದರೆ ಮೋಸ ಮಾಡೋ ಉದ್ದೇಶದಿಂದ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ಗೆ ಕೈ ಹಾಕಿದ್ರೆ ಮಾತ್ರ ಚೀಟಿಂಗ್ ಬರ್ತದೆ ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ. ಸೊ ಅದನ್ನು ಸರಿಪಡಿಸ್ಬೇಕಲ್ಲ ಪೀನಲ್ ಪ್ರಾವಿಷನಲ್ಲಿ, ಎಲ್ಲಿ ಮಾಡಿದಾರ? ಈ ರೀತಿಯಾಗಿ ನಾನು ಹೇಳ್ಕೊಂಡು ಹೋದರೆ ಹಲವಾರು ಉದಾಹರಣೆಗಳನ್ನ ಹೇಳ್ಕೊಂಡು ಹೋಗ್ಬೋದು. ಮತ್ತು ನಮ್ಮ ಜಸ್ಟಿಸ್ ಮಳಿಮಠ್ ಕಮಿಷನ್ ಅವ್ರು ಕೊಟ್ಟಿರುವಂಥ ರಿಫಾರ್ಮ್ಸ್ ಇರ್ಬೋದು, ಬೇರೆ ಬೇರೆ ಚೀಫ್ ಜಸ್ಟಿಸ್ಗಳು ಕಾನ್ಫರೆನ್ಸಲ್ಲಿ ಕೊಟ್ಟಿರುವಂಥ ರಿಫಾರ್ಮ್ಸ್ ಇರ್ಬೋದು, ಇನ್ಯಾವುದನ್ನು ಕೂಡ ಪರಿಗಣಿಸಲಿಲ್ಲ. ಹೆಸರಿಗೆ ಹಿಂದಿ ಹೆಸರು ಕೊಟ್ಟು 3 ಕಾನೂನು ತಂದಿದ್ದಾರೆ. ಇದರಲ್ಲಿ ಹೊಸತನ ಭಾಳ ಸೀಮಿತವಾಗಿದೆ. ಬದಲಾವಣೆ ಏನು ನಮ್ಗೆ ಅವಶ್ಯಕತೆ ಇದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಆ ಬದಲಾವಣೆಗೆ ಯಾವುದೇ ರೀತಿಯಾದಂಥ ಕೆಲಸ ಈ ತಿದ್ದುಪಡಿಯಿಂದ ಅಥವಾ ಈ ಹೊಸ ಕಾನೂನಿಂದ ಆಗಿಲ್ಲ. ಓಕೆ ಸರ್, ಒಬ್ಬ ಅಡ್ವೊಕೇಟ್ ಆಗಿ ಅಂದರೆ ಒಬ್ಬ ಕಾಂಗ್ರೆಸ್ ಶಾಸಕರಾಗಿ ಮಾತನಾಡುವಂಥ ವಿಚಾರನೇ ಬೇರೆ, ಕೇವಲ ಅಡ್ವೊಕೇಟ್ ಆಗಿ ಸೀನಿಯರ್ ಅಡ್ವೊಕೇಟ್ ಆಗಿ ಮಾತನಾಡುವಂಥ ವಿಚಾರ, ಜೊತೆಗೆ ನಿಮ್ಮಿಂದ ನಾವು ಕೇವಲ ಅಡ್ವೊಕೇಟ್ ಆಗಿ ಮಾಹಿತಿಯನ್ನು ಕೇಳೋಕೆ ಇಷ್ಟಪಡ್ತೀವಿ. ಸೊ ಈ ಒಂದು ಕಾನೂನು ಬದಲಾವಣೆಯಿಂದ ಪೊಲೀಸರಿಗೆ ಮತ್ತು ಕಾನೂನಿನ ವ್ಯವಸ್ಥೆಗೆ ಏನು ಸವಾಲಿರ್ಬೋದು ಸರ್ ಮುಂದಿನ ದಿನಗಳಲ್ಲಿ? ಅಲ್ಲ, ಈಗ ನಾನು ಅಡ್ವೊಕೇಟ್ ಆಗಿ ಮಾತಾಡ್ತಾ ಇರೋದು. ಎಸ್, ಇದರಲ್ಲಿ ಶಾಸಕನಾಗಿ ಮಾತಾಡುವಂಥದ್ದೇನಿಲ್ಲ. ಶಾಸಕನಾಗಿ ಮಾತಾಡಬೇಕಾದಾಗ ಶಾಸನ ಸಭೆಯಲ್ಲಿ ಇದಕ್ಕೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಏನು ತಿದ್ದುಪಡಿ ತರ್ಬೋದು, ಇವತ್ತು ಕಾನೂನು ಸಚಿವರು ಕೂಡ ಹೇಳಿದ್ದಾರೆ. ಯಾಕಂದರೆ ಈ ಕ್ರಿಮಿನಲ್ ಪ್ರೊಸೀಜರ್ ಇದೆಲ್ಲ ಕೂಡ ಕನ್ಕರೆಂಟ್ ಲಿಸ್ಟಲ್ಲಿದೆ. ಕೇಂದ್ರ ಸರ್ಕಾರಕ್ಕೆ ಕೂಡ ಕಾನೂನು ಮಾಡಲಿಕ್ಕೆ ಅವಕಾಶ ಇದೆ, ರಾಜ್ಯ ಸರ್ಕಾರಕ್ಕೆ ಕೂಡ ಅದನ್ನು ತಿದ್ದುಪಡಿ ಮಾಡುವಂಥ ಅವಕಾಶ ಇದೆ. ನಾವಿಲ್ಲಿ ಏನು ಶಾಸನ ಸಭೆಯಲ್ಲಿ ನಡೆಸ್ಬೇಕು ಅದನ್ನ ಅಲ್ಲಿ ಮಾತಾಡ್ತೀನಿ. ಇಲ್ಲಿ ನಿಮಗೆ ವಕೀಲನಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಇದೆಲ್ಲ ಮಾತುಗಳು ಕೂಡ ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೀನಿ. ನೀವು ಅದು ನಾನು ವಕೀಲನಾಗಿ ಹೇಳ್ತಾ ಇದ್ದೀನಿ ಅಂತ ಸ್ವೀಕಾರ ಮಾಡಬೇಕು. ಇವತ್ತು ಸವಾಲುಗಳು ಭಾಳಷ್ಟಿದೆ ಪೊಲೀಸ್ ಇಲಾಖೆ ಮೇಲೆ. ಫಾರ್ ಎಕ್ಸಾಂಪಲ್, ಎವ್ರಿ ಮರ್ಡರ್ ಕೇಸ್ಗೆ ಒಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟ್ ಬೇಕು ಅಂತ ಹೇಳಿದ್ದಾರೆ. ಈ ಫೋರೆನ್ಸಿಕ್ ಎಕ್ಸ್ಪರ್ಟ್ನ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿ ಅದಕ್ಕೆ ನೇಮಕಾತಿ ಆಗಬೇಕು. ನೇಮಕಾತಿ ಪ್ರಕ್ರಿಯೆಗಳು ಎಷ್ಟಿದೆ, ಸೃಷ್ಟಿ ಮಾಡೋದಕ್ಕೇನಿದೆ. ಈ ಮಧ್ಯದಲ್ಲಿ ನಾಳೆ ಇವತ್ತೊಂದು ಮರ್ಡರ್ ಆಯಿತು, ಫೋರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲ, ಅದನ್ನೇ ಬಳಸ್ತಾನೆ ಅವನ ಅಪರಾಧಿ. ಫೋರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನನಗೆ ಬೇಲ್ ಕೊಡಿ, ನನಗೆ ಕಾಸ್ಟ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವುದನ್ನು ಕೂಡ ಯೋಚನೆ ಮಾಡಿದೆ, ಆಲೋಚನೆ ಮಾಡಿದೆ, ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದೆ, ತರಾತುರಿನಲ್ಲಿ ಕಾನೂನನ್ನ ತರಲಿಕ್ಕೆ ಅವರು ಚುನಾವಣೆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ರು. ಈಗ ಜಾರಿಗೆ ಬರಲೇಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.